ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ನಿಮಗೆ ನಾಳೆ ನಡೆಯುವಂಥ ಅಂದರೆ 30/9/2024 ನಡೆಯುವಂಥ ಅರ್ಧವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಮುಖಾಂತರ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಮುಖಾಂತರ ನೋಡೋಣ. ಸೊ ಇದೊಂದು ಮಾದರಿ ಪ್ರಶ್ನೆ ಪಡೆಯಲಿಕ್ಕೆ ವೆರಿ ಇಂಪಾರ್ಟೆಂಟು, ಯಾಕಂದರೆ ಕೆಲವೊಂದಿಷ್ಟು ಕ್ವಶನ್ ಇಲ್ಲಿಂದ ಕೂಡ ರಿಪೀಟ್ ಆಗ್ತವೆ, ಅದ್ರ ಜೊತೆಗೆ ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದೆ. ಸೊ ಎಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಇದೇ ರೀತಿ ನಾನು ನಿಮಗೆ ಆ್ಯನುವಲ್ ಎಕ್ಸಾಮಿನ ಕೂಡ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಇರ್ತೀನಿ, ಪಿಕ್ ಕ್ವಶನು. ಸೊ ಎಲ್ಲ ಕೂಡ ಅಪ್ಡೇಟ್ ಆದರೆ ಫ್ರೀ ಆಗಿ ಸಿಗ್ತಾ ಇರ್ತವೆ. ಸೊ ತಪ್ಪದಿ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್. ಸೊ ತಪ್ಪದಿ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೂ ಯೂಸ್ ಆಗ್ತದೆ. ಸೊ ಮಾಡಿದ ಸಬ್ಸ್ಕ್ರೈಬ್, ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಸೊ ತಪ್ಪದೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಮೊದಲಾಗಿ ಬಂದ್ಬಿಟ್ಟು ನಿಮಗೆ 80 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ಸೊ ಫಸ್ಟ್ನೇದಾಗ ಬಂದ್ಬಿಟ್ಟು ನಿಮಗೆ ಆಬ್ಜೆಕ್ಟಿವ್ ಟೈಪು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 8 ಇರ್ತವೆ. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರೆ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಹಿಂದಿನ ವರ್ಷದ ಕ್ವಶನ್ ಪೇಪರ್ ಇದಾಗಿದೆ. ಸೊ ಆದ್ದರಿಂದ ನಿಮ್ಮ ಸಿಲೆಬಸ್ ಏನಾದರೂ ರೆಡ್ಯೂಸ್ ಆಗಿದ್ರೆ, ಸೊ ಚೇಂಜ್ ಆಗಿದ್ದರೆ ಅವು ಯಾವೆಲ್ಲ ಕ್ವಶನ್ ಇಲ್ಲ, ಸೊ ಅವನ್ನ ಬಿಟ್ಟು ಉಳಿದದನ್ನು ಓದ್ಕೊಳ್ಳಿ. ನೋಡಿ, ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ವಶನ್ನ ಯಾವ ರೀತಿ ಕೇಳಿದ್ರೆ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿದ್ದರಿಂದ ತಪ್ಪದೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಒಂದು ಅಂಕದ ಪ್ರಶ್ನೆ 8 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. ಈಗೆಲ್ಲ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋದಲ್ಲಿ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಇತ್ತು, ಆನ್ಸರ್ ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ. ಇನ್ನೊಂದು ಪಾಯಿಂಟ್ ಹೇಳ್ತೇನೆ ನೋಡಿ, ಯಾರ ಹತ್ರ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಇವೆ, ಸೊ ನಿಮ್ಮ ಶಾಲೆಯಲ್ಲಿ ಕಳಿಸಿರ್ತಾರೆ ಗ್ರೂಪ್ಗೆ. ಸೊ ಆ ಒಂದು ಮಾಡಲ್ ಕ್ವಶನ್ ಪೇಪರ್ ನನಗೆ ಶೇರ್ ಮಾಡಿ, ಯಾಕಂದರೆ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ. ಅದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಸೊ ತಪ್ಪದೆ ನನಗೆ ಕಳಿಸ್ಕೊಡಿ. ಎಲ್ಲಿ ಕಳಿಸ್ಕೊಡ್ಬೇಕು ಅಂದರೆ ನನಗೆ ಒಂದು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಬೇಕು, ನೀವು ಕಳಿಸ್ಕೊಡ್ಬೇಕು. ಸೊ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನನಗೆ ಕಳಿಸ್ಕೊಡಿ. ಸೊ ತಪ್ಪದೆ ಎಲ್ಲರೂ ಕೂಡ ಕಳಿಸ್ಕೊಡಿ. ಸೊ ತುಂಬ ಹೆಲ್ಪ್ ಆಗ್ತದೆ ನೀವು ಕಳಿಸ್ಕೊಟ್ರೆ. ಸೊ ತಪ್ಪದೆ ಕಳಿಸ್ಕೊಡಿ. ಸೊ ಕಳಿಸ್ತಾರೆ ಅನ್ಕೊಂಡಿದ್ದೀನಿ. ಸೊ ತಪ್ಪದೆ ಕಳಿಸ್ಕೊಡಿ. ಸೊ ನೆಕ್ಸ್ಟ್ ನೋಡೋಣ. ಈಗ ಒಂದು ಅಂಕದ 8 ಪ್ರಶ್ನೆ ಇವೆ, ಟೋಟಲಾಗಿ 8 ಮಾರ್ಕ್ಸು. ಸೊ ಇಲ್ಲಿ ಕ್ವಶನ್ ಯಾವ ರೀತಿ ಕೇಳಿದ್ರೆ ನೋಡ್ಕೊಳ್ಳಿ. ನಾನು ಎಲ್ಲವನ್ನು ವೇರ್ ಮಾಡ್ತಾ ಕೂರಲ್ಲ. ಸೊ ನೀವು ಕಳಿಸಿರ್ತಾರಲ್ಲ, ಸೊ ಆ ಒಂದು ಮಾಡಲ್ ಕ್ವಶನ್ ಪೇಪರು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತಪ್ಪದೆ ಕಳಿಸ್ಕೊಡಿ. ನೆಕ್ಸ್ಟು 2 ಅಂಕದ 8 ಪ್ರಶ್ನೆ, ಟೋಟಲಾಗಿ 16 ಮಾರ್ಕ್ಸ್ ಇರ್ತವೆ. ಸೊ ಇಲ್ಲಿ ಕ್ವಶನ್ ನೋಡಿ, ಕ್ವಶನ್ ನಂಬರ್ 17 ನೋಡಿ. ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯಲು ಸಹಾಯದ ಅಂಶಗಳವು. ಸೊ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಸೊ ರಿಪೀಟ್ ಆಗೋ ಚಾನ್ಸಸ್ ತುಂಬ ಇದೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 18ನೇ ಕ್ವಶನ್ ನೋಡಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತೀಯ ರಾಜರು ಈಸ್ಟ್ ಇಂಡಿಯಾ ಕಂಪನಿಯ ಕೈಯೊಂಬೆಯಾಗಿದ್ದರೂ ಸಮರ್ಥಿಸಿ. ಸೊ ಈ ರೀತಿ ಕ್ವಶನ್ ಕೇಳ್ತಿರ್ತಾರೆ, ನೋಡ್ಕೊಳ್ಳಿ ಯಾವ ರೀತಿ ಅದುವೆ ಅಂತ. ಸೊ ಅಥವಾ ಕ್ವಶನ್ ಕೊಟ್ಟಿರ್ತಾರೆ ನಮಗೆ, ಅಥವಾ ಕ್ವಶನ್ ಈಸಿಯಾಗಿ ಬರಿಬೋದು. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರೀರಿ. ಸೊ ಈಸಿ ಯಾವುದು ಅನಿಸುತ್ತೆ ಅದನ್ನು ಬರೀರಿ. ಅಥವಾ ಕೂಡ ಕೊಟ್ಟಿರ್ತಾರೆ. ಸೊ ಕೆಲವೊಂದಿಷ್ಟು ಕ್ವಶನಿಗೆ ಅಥವಾ ಇರ್ತವೆ. ಇನ್ನು ನೆಕ್ಸ್ಟು 3 ಅಂಕದ 9 ಪ್ರಶ್ನೆ ಇರ್ತವೆ, ಟೋಟಲಾಗಿ 27 ಮಾರ್ಕ್ಸು. ಸೊ ಇಲ್ಲೂ ಕೂಡ ಕ್ವಶನ್ ನಂಬರ್ 25 ನೋಡಿ. ಬ್ರಿಟಿಷರ ಭೂಕಂದಾಯ ಪದ್ಧತಿಗಳಿಂದಾಗ ಪರಿಣಾಮಗಳವು. ಸೊ ಕ್ವಶನ್ ನಂಬರ್ 27 ನೋಡಿ. 1857 ದಂಗೆಯ ಆರ್ಥಿಕ ಹಾಗೂ ಸೈನಿಕ ಕಾರಣಗಳವು. ಈ ಟೈಪ್ನ ಕ್ವಶನು ಫಿಕ್ಸ್ ಇರ್ತವೆ. ಸೊ ದಂಗೆಯ ಮೇಲೆ ಒಂದು ಕ್ವಶನು ಫಿಕ್ಸ್ ಇದ್ದೇ ಇರ್ತದೆ. ಸೊ ಈಗಾಗಲೇ ಎಲ್ಲ ಕ್ವಶನು ವೆರಿ ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ, ನಿಮಗೊಂದು ಐಡಿಯಾ ಬರ್ತದೆ ಯಾವ ರೀತಿ ಕೇಳ್ತಾರೆ ನಾಳೆ ಅಂತ. ಇನ್ನು ನೆಕ್ಸ್ಟ್ ಅಥವಾ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ಇದನ್ನು ನೋಡ್ಕೊಳ್ಳಿ. ಸೊ 33ನೇ ಕ್ವಶನು, ಬ್ಯಾಂಕಿನಲ್ಲಿ ಖಾತೆ ತೆರಲು ಅನುಸರಿಸುವ ಹಂತಗಳು. ಸೊ ಈ ಒಂದು ಬ್ಯಾಂಕ್ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ. ಇನ್ನು ನೆಕ್ಸ್ಟು 4 ಮಾರ್ಕ್ಸ್ನಲ್ಲಿ ಮತ್ತೆ 1857 ದಂಗೆ ವೆರಿ ಇಂಪಾರ್ಟೆಂಟು. ಸೊ ತುಂಬ ಪೇಪರ್ಗಳಲ್ಲಿ ಇದು ರಿಪೀಟ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅಥವಾ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ. 4 ಮಾರ್ಕ್ಸಿನ 4 ಕ್ವಶನ್ ಇರ್ತವೆ, ಟೋಟಲಾಗಿ 16 ಮಾರ್ಕ್ಸು. ಇನ್ನು ನೆಕ್ಸ್ಟ್ ನಿಮಗೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಕ್ವಶನ್ ನಂಬರ್ 38. ಇಲ್ಲಿ ಬಂದ್ಬಿಟ್ಟು ನಿಮಗೊಂದು ಭಾರತ ನಕ್ಷೆ ಕೊಡ್ತಾರೆ. ಸೊ ಭಾರತ ನಕ್ಷೆ ತೆಗೆದುಬಿಟ್ಟು ಅಲ್ಲಿ 4 ಸ್ಥಳಗಳನ್ನ ಗುರುತಿಸಬೇಕು. 1 ಅಂಕ ಭಾರತ ನಕ್ಷೆ ತೆಗೆಯೋದಕ್ಕೆ, ಇನ್ನು 4 ಅಂಕ ಅಲ್ಲಿ ಸ್ಥಳಗಳನ್ನ ಕೊಟ್ಟಿರ್ತಾರೆ, ಅವನ್ನ ಗುರುತಿಸಬೇಕು. ಇದರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿರ್ತೀನಿ. ಸೊ ಆ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಮ್ಯಾಪ್ ಕೇಳ್ತಾರೆ ಸ್ಥಳಗಳನ್ನು, ಸೊ ಇಂಪಾರ್ಟೆಂಟು. ಸೊ ಅವನ್ನ ಅಪ್ಲೋಡ್ ಮಾಡಿರ್ತೀನಿ, ತಪ್ಪದಿ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ ನೋಡಿ. ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ಎ ಕೇಟೋ ಅಥವಾ ಗಾಡ್ವಿನ್ ಆಸ್ಟಿನ್, ಇನ್ನು ಬಿ ಇಂದಿರಾ ಫೈಂಟ್, ಸಿ ಹಿರಾಕುಡ್, ಡಿ ಬಂಗಾಳದ ದುಃಖದ ನದಿ. ಸೊ ಎಲ್ಲ ಕೂಡ ಇಂಪಾರ್ಟೆಂಟು. ಈಗೆಲ್ಲ ನಾನು ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ, ಅವು ಕೂಡ ಇಂಪಾರ್ಟೆಂಟು. ತಪ್ಪದೆ ಎಲ್ಲನೂ ಕೂಡ ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ಕೂಡ ತಪ್ಪದೆ ಈ ಒಂದು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ತಪ್ಪದೆ ಶೇರ್ ಮಾಡಿ, ಮತ್ತು ತಪ್ಪದೆ ನನಗೆ ನಿಮ್ಮ PDF ಗಳನ್ನ ಶೇರ್ ಮಾಡಿ. ಸೊ ನಿಮಗೆ ಗ್ರೂಪ್ನಲ್ಲಿ ಆಗಿರ್ತಾರೆ ಮಾಡಲ್ ಕ್ವಶನ್ ಪೇಪರ್ನ, ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.